ರಿಲ್ಯಾಕ್ಸ್ ನೆಪದಲ್ಲಿ ಬಂಡೀಪುರ ರೆಸಾರ್ಟ್ನಲ್ಲಿ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅಲ್ಲಿಂದಲೇ ಚುನಾವಣಾ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ಬಂಡೀಪುರ ಸೆರಾಯ್ ರೆಸಾರ್ಟ್ನಲ್ಲಿ ಸಿದ್ದರಾಮಯ್ಯ ವಾಸ್ತವ್ಯ ಹೂಡಿದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪ, ಪ್ರಿಯಾಪಟ್ಟಣ ಶಾಸಕ ವೆಂಕಟೇಶ್, ಮರೇಗೌಡ ಚಿನ್ನಾರೆಡ್ಡಿ, ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಕೆವಿ, ಕೆಪಿಸಿಸಿ ಸದಸ್ಯ ನಂಜಪ್ಪ ಕೂಡ ಸಾಥ್ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಮತ್ತು ವರುಣಾ ಕ್ಷೇತ್ರದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಚುನಾವಣೆಯ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಹೀಗಾಗಿ ರೆಸಾರ್ಟ್ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಇಟ್ಟಿದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ನನ್ನ ಜೊತೆ ಜಾಯಿನ್ ಆಗ್ತಾರೆ. ರೋಹಿತ್, ಸದ್ಯದ ಸಿಎಂ ಸಿದ್ದರಾಮಯ್ಯನವರ ಮೂಡ್ ಹೇಗಿದೆ? ರಾಜಕೀಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರಾ ಅಥವಾ ಕಂಪ್ಲೀಟ್ ರಿಲ್ಯಾಕ್ಸ್ ಮೋಡ್? ಇವತ್ತು ಏನೇನ್ ಪ್ರೋಗ್ರಾಮ್ಸ್ ಇರುತ್ತೆ ಇವತ್ತು ರೋಹಿತ್? ಖಂಡಿತ ಕ್ಷಮ. ಏನಂತಂದ್ರೆ ಸಿದ್ದರಾಮಯ್ಯನವರ ಸದ್ಯದ ಶೆಡ್ಯೂಲ್ ಸಂಪೂರ್ಣವಾಗಿ ಬದಲಾಗಿದೆ. ಏನು ಬೆಳಗ್ಗೆ ಬಂದಂತ ಶೆಡ್ಯೂಲ್ ಏನಂತಂದ್ರೆ ಬೆಳಗ್ಗೆ 8 ಗಂಟೆಗೆ ಸಫಾರಿ ಹೋಗ್ತಾರೆ, ತಮ್ಮ ಮೊಮ್ಮಕ್ಕಳೊಂದಿಗೆ ಏನು ಪ್ರಕೃತಿ ಸೌಂದರ್ಯ ಸವಿತಾರೆ ಅಂತ ಏನು ಶೆಡ್ಯೂಲ್ ಇತ್ತು. ಆದ್ರೆ ಈಗ ಸಂಪೂರ್ಣ ಶೆಡ್ಯೂಲ್ ಚೇಂಜ್ ಆಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಏನು ರೆಸಾರ್ಟ್ ನಲ್ಲಿ ಸಚಿವ ಮಹಾದೇವಪ್ಪ ಮತ್ತೆ ಶಾಸಕರಾದ ವೆಂಕಟೇಶ್, ಮರಿಗೌಡ, ಚೆನ್ನರಾಯರೆಡ್ಡಿ ಮತ್ತೆ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಮತ್ತೆ ನಂಜಪ್ಪ ಅವರೊಟ್ಟಿಗೆ ಚಾಮುಂಡೇಶ್ವರಿ ಮತ್ತೆ ವರುಣಾ ಕ್ಷೇತ್ರದ ರಾಜಕೀಯದ ಬಗ್ಗೆ ಈಗಾಗಲೇ ಚಿಂತನೆ ಮಾಡ್ತಾ ಇದ್ದು, ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ರಣತಂತ್ರ ಈಗಾಗಲೇ ರೂಪವಾಗಿರುತ್ತದೆ. ಈ ನಿಟ್ಟಲ್ಲಿ ಸಾಕಷ್ಟು ಕಾರ್ಯಕರ್ತರು ಅಂದ್ರೆ ಚಾಮುಂಡೇಶ್ವರಿ ಮತ್ತೆ ವರುಣಾ ಭಾಗದ ಸಾಕಷ್ಟು ಕಾರ್ಯಕರ್ತರು ಇನ್ನು ರೆಸಾರ್ಟ್ ನಲ್ಲಿ ಬಂದು ಈಗಾಗಲೇ ಸಿದ್ದರಾಮಯ್ಯನವ್ರ ಜೊತೆ ಸಮಾಲೋಚನೆ ಮಾಡ್ತಾ ಇರೋದು ಕ್ಷಮ. ಒಟ್ಟಾರೆ ಹೇಳೋದಾದ್ರೆ ಇಂದು ಸಂಜೆವರೆಗೂ ಕೂಡ ಸಿದ್ದರಾಮಯ್ಯನವರು ಇವರೊಂದಿಗೆ ಸಮಾಲೋಚನೆ ಮಾಡ್ತಾರೆ. ತದನಂತರ 5 ಗಂಟೆ ನಂತರ ಏನಂತಂದ್ರೆ ಸಫಾರಿಗೆ ಹೋಗುವಂತ ಚಾನ್ಸಸ್ ಇದೆ. ಒಂದ್ ವೇಳೆ ಹೋಗಿಲ್ಲ ಅಂದ್ರೂ ಕೂಡ ಇವತ್ತು ಇಡೀ ದಿನ ಕೂಡ ಸಭೆ ನಡೆಸ್ತಾರೆ. ನಂತರ ಬೆಳಗ್ಗೆ ಸಫಾರಿ ಹೋಗೋ ಚಾನ್ಸಸ್ ಇರುವಂತದ್ದು ಕ್ಷಮ. ರೋಹಿತ್, ಕಂಪ್ಲೀಟ್ ಆಗಿ 2 ದಿನ ರೆಸ್ಟ್ ಅಲ್ಲಿ ಇರ್ತಾರೆ, ವಿಶ್ರಾಂತಿ ತಗೋತಾರೆ ಸಿದ್ದರಾಮಯ್ಯನವರು, ನಮ್ ಜೊತೆ ಕಾಲ ಕಳೀತಾರೆ ಅಂತ ಕುಟುಂಬಸ್ಥರು ಭಾವಿಸಿದ್ರೇನೋ. ಬಹುಶಃ ಅವರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ನಿರಾಸೆ ಆಗಿರ್ಬೋದೇನೋ ರೋಹಿತ್? ಖಂಡಿತ ಕ್ಷಮ. ಏನಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಿಂದಲೂ ಕೂಡ ತಮ್ಮ ಕುಟುಂಬದವರೊಂದಿಗೆ ಸಾಕಷ್ಟು ಬೆರ್ತಲೆ, ಯಾಕೆಂದ್ರೆ ರಾಜಕಾರಣ ಆಗಿರ್ಬೋದು ಮತ್ತೆ ಸರ್ಕಾರದಲ್ಲಿ ವಿಚಾರ ಆಗಿರ್ಬೋದು, ಸಾಕಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಅವರು ಇದ್ರು. ಹಾಗಾಗಿ ಕುಟುಂಬದವರಿಗೆ ಬೆರೆಯಕ್ಕಾಗಿರಲಿಲ್ಲ. ಆದ್ರೆ ಈ 2 ದಿನ ನಾನು ಕುಟುಂಬದವರ ಜೊತೆ ಬೆರೆತೀನಿ ಅನ್ನೋ ಶೆಡ್ಯೂಲ್ ಅವ್ರು ಹಾಕೊಂಡಿದ್ರು. ಇದರಿಂದ ಕುಟುಂಬದವರು ಕೂಡ ಸಾಕಷ್ಟು ಸಂತೋಷದಿಂದಿದ್ರು. ಆದ್ರೆ ಚುನಾವಣಾ ದಿನಾಂಕ ನಿಗದಿ ಆಗಿರುವ ಹಿನ್ನೆಲೆಯಲ್ಲಿ ಏನು ಪ್ರತಿ ಒಂದು ದಿನವೂ ಕೂಡ ಇಂಪಾರ್ಟೆಂಟ್ ಆಗಿರುವ ಕಾರಣ ಏನು ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಭೆ ನಡೆಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಂದ್ರೆ ಚುನಾವಣೆ ಮುಗಿಯುವವರು ಕೂಡ ಇದೇ ಶೆಡ್ಯೂಲ್ ಸಿದ್ದರಾಮಯ್ಯನವರು ಇರ್ತದೆ. ಅಲ್ಲಿವರೆಗೂ ಕೂಡ ಏನು ಸಂಸದವ್ರದ್ದು ಅಂದ್ರೆ ಕುಟುಂಬದವರಿಗೆ ಬೆರೆಯಕ್ಕೆ ಯಾವುದೇ ಸಮಯ ಸಿಗಲ್ಲ ಕ್ಷಮ. ಓಕೆ, ಥ್ಯಾಂಕ್ ಯು ರೋಹಿತ್.